ಚನ್ನಪಟ್ಟಣ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಹೀನಾಯವಾಗಿ ಸೋಲನ್ನಪ್ಪಿರುವಂತದ್ದು. ನಿಖಿಲ್ ಸೋಲಿನ ಬಳಿಕ ಎಚ್ಡಿಕೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಿಖಿಲ್ ಸೋಲಾದ ನಂತರ ಎಚ್ಡಿ ಕುಮಾರಸ್ವಾಮಿ ಅವರ ಫಸ್ಟ್ ರಿಯಾಕ್ಷನ್ ಇದು. ಈಗ ಏನೇ ಚರ್ಚೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಸೊ ಫಲಿತಾಂಶವನ್ನ ಅಂದ್ರೆ ಜನ ಕೊಟ್ಟಂತಹ ಈ ಒಂದು ಫಲಿತಾಂಶವನ್ನ ಒಪ್ಕೊಳ್ಳಲೇಬೇಕಾಗಿದೆ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ತಮ್ಮ ಮಗನ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಈಗ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಎಸ್, ಒಂದು ಕಡೆ ಚನ್ನಪಟ್ಟಣದಲ್ಲಿ ನಿಖಿಲ್ ಅವರು ಸೋತಂತ ಹಿನ್ನೆಲೆಯಲ್ಲಿ ಒಂದು ಎಚ್.ಡಿ. ದೇವೇಗೌಡರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರವಾಗಿ ನಿಖಿಲ್ ಅವರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದು 86,000ಕ್ಕೂ ಹೆಚ್ಚು ಮತಗಳನ್ನ ನನಗೆ ಕೊಟ್ಟಿದ್ದೀರಾ, ಧನ್ಯವಾದಗಳು, ಎಲ್ಲಿ ಸೋಲಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತೀವಿ ಎನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ರು. ಅದಾದ ನಂತರ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಫಲಿತಾಂಶವನ್ನ ಒಪ್ಕೊಳ್ಳೇಬೇಕಾಗಿದೆ, ಜನರು ಕೊಟ್ಟಂತ ತೀರ್ಪನ್ನ ನಾವು ಒಪ್ಕೊಳ್ತೀವಿ ಎನ್ನುವ ಮುಖಾಂತರವಾಗಿ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಫಸ್ಟ್ ರಿಯಾಕ್ಷನ್ ಮಗನ ಸೋಲಿನ ನಂತರ. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಜೆಡಿಎಸ್ನ ಭದ್ರಕೋಟೆ ಆಗಿತ್ತು ನಿಖಿಲ್ ಅವರು. ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿದಿದ್ರು. ಆದರೆ ಅಲ್ಲಿನ ಜನ ಸಿಪಿ ಯೋಗೇಶ್ವರ್ ಅವರಿಗೆ ತಮ್ಮ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸೋತ ನಂತರ ಫಸ್ಟ್ ರಿಯಾಕ್ಷನ್ ಅನ್ನ ಈಗ ಕೊಟ್ಟಿರುವುದು.